ಕೊಡ್ತೀವಿ ಯಾರ್ಯಾರು ಆರೋಗ್ಯ. ಸೊ ಮತ್ತೆ ಒನ್ ಮೋರ್ ಥಿಂಗ್ ನಾವು ನಿಮಗೆ ಎಲ್ಲರಿಗೆ ಎಸ್ಪೆಷಲಿ KGF ಜನರಿಗೆ ರಿಕ್ವೆಸ್ಟ್ ಮಾಡ್ತೀವಿ. ಸ್ವಲ್ಪ ಈಗ ನಿನ್ನೆ ನಮ್ಮ ಮ್ಯಾರಥಾನ್ ಆಯಿತು, ಅಲ್ಟ್ರಾ ರನ್ ಮಾಡಿದ್ದಾರೆ, ಭಾಳ ಚೆನ್ನಾಗಿ ರೆಸ್ಪಾನ್ಸ್ ಬಂದಿತ್ತು. ದೇಶದ ಬೇರೆ ಬೇರೆ ರಾಜ್ಯದಿಂದ ಇವರು ಅಥ್ಲೀಟ್ಸ್ ರನ್ನರ್ಸ್ ಬಂದಿದ್ದರು. ಸೊ ಭಾಳ ಅಪ್ರಿಷಿಯೇಟ್ ಮಾಡಿದ್ದಾರೆ ಇಲ್ಲಿ. ಬಿಕಾಸ್ ಅವರು ನಮ್ಮ ರೂರಲ್ ಏರಿಯಲ್ಲಿ ಬೇತ್ಮಂಗ್ಲಾ, ಕೈಸಂಬಲ್ಲಿ, ನಮ್ಮ ಏಪೇಟೆ, ರತನ್ಪೇಟೆ ಎಲ್ಲ ಅವರು ಕವರ್ ಮಾಡಿದ್ದಾರೆ. ಅದು ಕ್ಲೀನ್ಲಿನೆಸ್ ಬಗ್ಗೆ ಭಾಳ ಅಪ್ರಿಷಿಯೇಟ್ ಮಾಡಿದ್ದಾರೆ. ಬಟ್ ನಮ್ಮ KGF ಟೌನಲ್ಲಿ ಸ್ವಲ್ಪ ಜನ ಎಲ್ಲರೂ ಸ್ವಲ್ಪ ಕ್ಲೀನ್ಲಿನೆಸ್ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕು. ನೀವೆಲ್ಲರೂ ಸಾರ್ವಜನಿಕರು ಸ್ವಲ್ಪ ಸೇಫ್ KGF ಈಗ ಭಾಳ ರೌಡಿ ಫ್ರೀ ಆಲ್ಮೋಸ್ಟ್ ಆಗಿದೆ, ಡ್ರಗ್ ಕೂಡ ಕಡಿಮೆ ಆಗ್ತಿದೆ. ಬಟ್ ಕ್ಲೀನ್ಲಿನೆಸ್ ಮೇಲೆ ಕೂಡ ಫೋಕಸ್ ಮಾಡಬೇಕು. KGF ಥರ ನೀವೆಲ್ಲರೂ ಸ್ವಲ್ಪ ಕೈ ಜೋಡಿಸಿ ನಗರಸಭೆ ಜೊತೆ ಮಾಡಿ ನಿಮ್ಮ ಏರಿಯಾ, ನಿಮ್ಮ ಲೈನ್ ಇದೆ, ನಿಮ್ಮ ಲೇನ್ಸ್ ಎಲ್ಲ ನೀವು ಸರಿಯಾಗಿ ಕ್ಲೀನ್ಲಿನೆಸ್ ಮೇಲೆ ಗಮನ ಹರಿಸಿದ್ರೆ ನಾವು KGFಗೆ ಒಂದು ಮಾಡೆಲ್ ಟೌನ್ ಥರ ನಮ್ಮ ರಾಜ್ಯದ್ದು ಕ್ಲೀನೆಸ್ಟ್ ಟೌನ್ ಆ ಥರ ನಾವು ಒಳ್ಳೆಯ ಹೆಸರು ತರಬಹುದು. ಸೊ ಮುಂದಿನ ದಿನದಲ್ಲಿ ಡೆಫಿನೆಟ್ಲಿ KGF ಸುಮಾರು ಡೆವಲಪ್ಮೆಂಟ್ ಆಗ್ತದೆ. ಸೊ ನಮ್ಮ ಅದು ಬಗ್ಗೆ ಸ್ವಲ್ಪ ಗಮನ ಹರಿಸಿದೆ. ಸೊ ಇನ್ನೂ ಒಳ್ಳೆ ಜಾಸ್ತಿ ರೆಸ್ಪಾನ್ಸ್ ಬರುತ್ತೆ. ಬಿಕಾಸ್ ವಿ ಹ್ಯಾವ್ ಎವ್ರಿಥಿಂಗ್ ಒಳ್ಳೆ ಆ್ಯಂಡ್ ಗುಡ್ ಎಜುಕೇಷನ್, ವಿ ಹ್ಯಾವ್ ಕನೆಕ್ಟಿವಿಟಿ, ವಿ ಎವ್ರಿಥಿಂಗ್ ಈಸ್ ದೇರ್. ಸೊ ಇದು ಸ್ವಲ್ಪ ಸ್ಮಾಲ್ ಚೆನ್ನಾಗಿ ನಾವು ನೋಡಿದ್ದೀವಿ. ಚಿಕ್ಕ ಮಕ್ಕಳು ಕೆಲವು ಎಲ್ಲರೂ ಇಲ್ಲ, ಕೆಲವು ಮೇ ಬಿ 10-15% ಅಲ್ಲಿ ಕುಡಿತಾರೆ, ಬೋಟಲಲ್ಲೇ ಬಿಸಾಕ್ತಾರೆ. ಅದು ದಟ್ ಈಸ್ ನೋ ಬಟ್ ಈಸ್ ಫಾಲ್ಟ್. ಇಟ್ಸ್ ಸಿವಿಕ್ ಸೈನ್ಸ್. ನೀವು ಇಂಡಿವಿಜುವಲಿ ಆಗಿ ನೀವೆಲ್ಲರೂ ಸ್ವಲ್ಪ ಸುಧಾರಣೆ ಮಾಡಬೇಕು. ಸೊ ನೀವು ಯೂಸ್ ಮಾಡಬಾರ್ದು, ಒಂದು ಡಸ್ಟ್ಬಿನ್ ಅಲ್ಲೇ ಹಾಕಬೇಕು. ಅದು ನಮ್ಮಿಂದ ಮನವಿ ಇದೆ. ಸೊ ಎಲ್ಲರೂ ಸ್ವಲ್ಪ ಇಲ್ಲಿ ಸುಧಾರಣೆ ಆಗಿದೆ. ನಮ್ಮ KGF ಇನ್ನೂ ಈವ್ನಿಂಗ್ ಟೈಮ್ಸ್ ನಮ್ಮ ನಗರಸಭೆ ಮುಂದೆ ಒಂದು ಪಾರ್ಕ್ ಇದೆ. ನಾನು DSPಗೆ ಇನ್ಫಾರ್ಮ್ ಮಾಡ್ತೀನಿ. ಈವ್ನಿಂಗ್ ಟೈಮ್ಸ್ ಕಂಪಲ್ಸರಿ ಒಂದು ರೌಂಡ್ ಆ ಪಾರ್ಕಿಗೆ ಹೋಗಬೇಕು. ಎದುರುಗಡೆ ಕಂಪ್ಲೀಟ್ ನಾನ್-ವೆಜ್ ಅಂಗಡಿಗಳಿದ್ದಾವೆ, ಅಲ್ಲಿಂದ ತೊಗೊಂಡ್ರೆ ಒಳಗೆ ಕೂತ್ಕೊಂಡು ಫುಲ್ಲು ಈ ಬಗ್ಗೆ ಒಂದು ವಿಸಿಟ್ ಮಾಡಿ. ಈವ್ನಿಂಗ್ ಟೈಮ್ಸ್ ಹೋಗ್ಬೋದು. ಎಷ್ಟೊಂದು ಜನ ಕೂತು ಕುಡಿತಾ ಇರ್ತಾರೆ. ಈಗಾಗಲೇ ಒಂದಿನ ನಮ್ಮ ಪೊಲೀಸರು ನೋಡಿದ್ರೆ ಅದು ಅವಾಯ್ಡ್ ಆಗುತ್ತೆ. ಈಗಾಗಲೇ ನಾನು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ. ಎಲ್ಲ ಬಂಗಾರಪೇಟೆಯಲ್ಲಿ ಕೂಡ, ಇಲ್ಲಿ ಕೂಡ ಎಲ್ಲಿ ಪಬ್ಲಿಕ್ ಪಾರ್ಕ್ಸ್ ಇದೆ ಅಲ್ಲಿ ಲೀಗಲ್ ಆ್ಯಕ್ಟಿವಿಟಿ ಮಾಡ್ತಾರೆ, ಕುಡಿತಾರೆ, ಅವ್ರ ಮೇಲೆ ಆ್ಯಕ್ಷನ್ ತಗೊಳ್ಬೇಕು. ಮತ್ತು ಇಲ್ಲಿ ಕೆಲವು ನಾವು ರೂಟ್ ಮಾರ್ಚಸ್ ಮಾಡ್ತಾ ಇದ್ದೀವಿ, ಏರಿಯಾ ಡಾಮಿನೇಷನ್ ಮಾಡ್ತೀವಿ. ಕೆಲವು ಪಬ್ಲಿಕ್ ಪ್ಲೇಸಸ್ಸಲ್ಲಿ ಯಾರು ಡ್ರಿಂಕಿಂಗ್ ಮಾಡಬಾರ್ದು, ಯಾರು ಆಲ್ಕೋಹಾಲ್ ಸೇರಬಾರ್ದು. ನಮಗೆ ಯಾವುದೇ ಮಾಹಿತಿ ಬಂದರೆ ನಾವು ಖಂಡಿತವಾಗಿ ಅವ್ರ ಮೇಲೆ ಆ್ಯಕ್ಷನ್ ತಗೊಳ್ತೀವಿ. ನೀವೆಲ್ಲರೂ ಕೂಡ ಸಾರ್ವಜನಿಕರು ನಿಮ್ಮ ಏರಿಯಲ್ಲಿ ಯಾರು ಪಬ್ಲಿಕ್ ಪ್ಲೇಸಲ್ಲಿ ಡ್ರಿಂಕಿಂಗ್ ಮಾಡ್ತಾರೆ, ಆಲ್ಕೋಹಾಲ್ ಸೇರ್ತಾರೆ ಅಥವಾ ಏನಾದರೂ ಗಾಂಜಾ ಸೇರ್ತಾರೆ, ತಕ್ಷಣ ನಮಗೆ ಮಾಹಿತಿ ಕೊಡಿ. ನಮ್ಮ ಕಂಟ್ರೋಲ್ ರೂಮ್ ಈ ಮಾಹಿತಿ ಕೊಡ್ಬೋದು. ನಮ್ಮ ಕಂಟ್ರೋಲ್ ರೂಮ್ ನಂಬರ್ 9480802700 ಇರುತ್ತೆ. ನೀವು ಕೂಡ ನಿಮ್ಮ ಏರಿಯಾದು ಸ್ವಲ್ಪ ಅಲ್ಲಿ ಕ್ಲೀನ್ಲಿನೆಸ್ ಮತ್ತು ಅಲ್ಲಿ ಲೀಗಲ್ ಆ್ಯಕ್ಟಿವಿಟಿ ಯಾವುದೇ ನಡೆಸಬಾರ್ದು, ಅದ್ರ ಬಗ್ಗೆ ನಿಮಗೆ ಸಹಾಯ ಮಾಡಿ ಸರ್. ಎಸ್ಪೆಷಲಿ ಕಿಂಜಾರ್ಜಾಲಲ್ಲಿ ಜಾಸ್ತಿ ಸರ್. ಜಾರ್ಜಾಲ್ ಪಾರ್ಕಲ್ಲಿ ಮರ್ಚೆಂಟ್ಸ್ಗಳು ದಿನ ಸಾಯಂಕಾಲ 6ರಿಂದ 9 ಗಂಟೆವರೆಗೂ, 9ರಿಂದ 10 ಜಾಸ್ತಿ. ಖಂಡಿತವಾಗಿ ನಾವು ಆ್ಯಕ್ಷನ್ ತಗೊಳ್ತೀವಿ. ನೀವು ಸ್ವಲ್ಪ ಇದೆ ಒಂದು 8 ಗಂಟೆ ಮೇಲೆ ನೋಡಿ ಬಂದರೆ ತಕ್ಷಣ ನಮಗೆ ಹೇಳಿ, ಯಾರು ಈ ಥರ ಕುಡಿತಾರೆ, ನೀವು ಮಾಡಿ ಕಾಲ್ ಮಾಡಿ ಇಲ್ಲಿ ಕುಡಿತಾರೆ, ನಾವು ಅವರಿಗೆ ಕೇಸ್ ಬುಕ್ ಮಾಡ್ತೀವಿ. ಸರ್ ಆಫ್ಟರ್ 7 or 8 o'clock ಇದೆ ನಡೀತೆ ಸರ್. ಸುಮಾರು ಸಲ ಆಫೀಸ್ ಇರೋದು ಆ ಕಡೆ ಇದು ಎನ್ಫೋರ್ಸ್ಮೆಂಟ್ ಮಾಡ್ತೀವಿ, ಇಂಪ್ರೂವ್ಮೆಂಟ್ ಮಾಡಿಸ್ತೀವಿ. ಆಮೇಲೆ ಬಾರ್ ನಿಯಮಗಳನ್ನು ಪಾಲನೆ ಮಾಡಬೇಕು. ಆಮೇಲೆ ಲೂಸ್ ಮಾಡಬಾರ್ದು ಅಂತಿದೆ, ಎಲ್ಲ ಬಾರ್ಗಳು ಲೂಸ್ ಮಾಡಬಾರ್ದು. ಖಂಡಿತವಾಗಿ ಇದು ಎಕ್ಸೈಸ್ ಡಿಪಾರ್ಟ್ಮೆಂಟ್ ಜೊತೆಗೆ ನಾವು ಕೆಲಸ ಮಾಡಬೇಕು. ಅವರು ಕೂಡ in the 1 year ರಿಕವರಿ ಆಗಿದೆ. yes
ಪೊಲೀಸ್ ಎಫರ್ಟ್ ಹೇಗಿತ್ತು, ಯಾವ ರೀತಿ ಟ್ರೇಸ್ ಮಾಡಿದ್ರು, ಎಷ್ಟು ರಿಕವರಿ ಮಾಡಿದ್ರೆ, ಎಷ್ಟು ಆ ಕೇಸಲ್ಲಿ ಟೋಟಲ್ 1 kg 93 ಗ್ರಾಮ್ ಗೋಲ್ಡ್ ಅವರು ಕಲ್ತನ್ ಮಾಡಿದರು. ಈಗ ಎಷ್ಟು ತನಕ 400 ಗ್ರಾಮ್ ನಾವು ಗೋಲ್ಡ್ ರಿಕವರಿ ಮಾಡಿದ್ದೀವಿ. ಆ್ಯಕ್ಚುಲಿ ನಮ್ಮ ತಂಡ ಇದು 5 ಸಲ ಅಲ್ಲಿ ರಾಜಸ್ಥಾನ್ಗೆ ಹೋಗಿದ್ದೇವೆ. ಸೊ ಇಟ್ಸ್ ನಾಟ್ ಈಜಿ. ಸೊ 2 ಸಲ ನಮಗೆ ಯಾರೂ ಸಿಕ್ಕಿಲ್ಲ. ನಾವು ಮೂರನೇ ಸಲ ಹೋಗಿದ್ದೀವಿ. ಸ್ವಲ್ಪ ಮಾಹಿತಿಗಾರರು ಸೆಟ್ ಮಾಡಿದ್ದೀವಿ. ಲೋಕಲ್ SP ಸರ್ ಆ್ಯಂಡ್ DIG ಸರ್ ಕೂಡ ಮಾತಾಡಿದ್ದೀವಿ. ಅವರು ಕೂಡ ಸಹಾಯ ಮಾಡಿದ್ದಾರೆ. ಸೊ ನಮಗೆ ಸ್ವಲ್ಪ ಲೀಡ್ ಸಿಕ್ಕಿದ್ದು. ಆಮೇಲೆ ನಾವು ಅರೆಸ್ಟ್ ಮಾಡಿದ್ದೀವಿ. ಈಗ ಅರೆಸ್ಟ್ ಮಾಡಿದ ನಂತರ ನಾವು ಮತ್ತೆ ಅವರ ಪ್ರೊಸೀಜರ್ಗೋಸ್ಕರ ಮತ್ತೆ ಇಲ್ಲಿ ಕರ್ಕೊಂಡ್ಬರ್ಬೇಕಾಗತ್ತೆ. ಇಲ್ಲಿ ನಾವು ಟ್ರಾನ್ಸಿಟ್ ವಾರೆಂಟ್ ತಗೊಂಡು ನಾವು ಜುಡಿಷಿಯಲ್ ಕಸ್ಟಡಿ ಕಳಿಸ್ಬೇಕಾಗುತ್ತೆ. ಆಮೇಲೆ ಮತ್ತೆ ನಾವು ಹೋಗಿ ಅವರಿಗೆ ಬೇರೆ ಯಾರು ಆರೋಪಿ ಇದ್ದಾರೆ ಅವರಿಗೆ ಪತ್ತೆ ಮಾಡಬೇಕಾಗುತ್ತೆ. ಇನ್ನೂ ಒಬ್ಬರು ಆರೋಪಿ ಇದ್ದಾರೆ. ನಾವು ಅವರು ಅಲ್ಲಿ ಮಾಹಿತಿಗಾರರು ಸೆಟ್ ಮಾಡಿದ್ದೀವಿ. 400 ಗ್ರಾಮ್ ನಮಗೆ ಎಷ್ಟು ತನಕ ಸಿಕ್ಕಿದೆ. ಇನ್ನೂ ತನಿಖೆ ಈಗ ಚಾರ್ಜ್ ಶೀಟ್ ಮಾಡಿದ್ದೀವಿ. ಬಟ್ ನಮಗೆ ಅಲ್ಲಿ ಒಂದು ವಾರೆಂಟ್ ತಗೊಂಡ ನಂತರ ಅವ್ರಿಗೆ ಮತ್ತೆ ಅರೆಸ್ಟ್ ಮಾಡ್ತೀವಿ. ಟೋಟಲ್ 7 ಜನ, 7 ಮೇನ್ ಅಕ್ಕಿ ಫಸ್ಟ್ ಟೈಮಲ್ಲಿ ಇಲ್ಲಿ ಯಾರು ಕಲ್ತನ್ ಮಾಡಿದ್ದಾರೆ ಫಸ್ಟ್ ಟೈಮ್ ನಮಗೆ ಸಿಕ್ಕಿದ್ರು. ಅವರು ಮತ್ತೆ ಬೇರೆ ಯಾರಿಗೆ ಕೊಟ್ಟಿದ್ದಾರೆ ಅವರೆಲ್ಲ ಸಿಕ್ಕಿದ್ರು. ಅವರು ಯಾರಿಗೆ ಪ್ರಾಪರ್ಟಿ ಕೊಟ್ಟಿದ್ದಾರೆ 3-4 ಲೇಯರ್ಸ್ ಪ್ರಾಪರ್ಟಿ ಹೋಗಿದೆ. ಸೊ ಅವರು ಎಲ್ಲಿ ಹೋಗ್ತಾ ಇದ್ದ ಟೈಮ್ ಅವರು ಪ್ರಾಪರ್ಟಿ ಮೂವ್ ಮಾಡಿಬಿಡ್ತಾರೆ. ನಾವು ಫಾಲೋಅಪ್ ಮಾಡಿ ಪ್ರಯತ್ನ ಮಾಡ್ತಾ ಇದ್ದೀವಿ. ಸೊ ಇನ್ನೂ ಒಬ್ಬರಿಂದ ನಮಗೆ ಸ್ವಲ್ಪ ಸಿಗಬೇಕು. ಕೆಲವರು ಭಾಳ ಅಮೌಂಟ್ ಅವರು ಖರ್ಚು ಮಾಡಿದ್ದಾರೆ. ಇಲ್ಲಿಂದ ತಗೊಂಡು ಹೋಗ್ತಾರೆ. ಅಲ್ಲಿ ಸ್ವಲ್ಪ ಕಡಿಮೆ ಅಮೌಂಟಲ್ಲಿ ಅವರು ಕೊಡ್ತಾರೆ. ಸೊ ವ್ಯಾಲ್ಯೂ ಅವರು ಕಡಿಮೆ ಆಗ್ಬೇಕು. ಇವಾಗ 7 ಜನ ಅರೆಸ್ಟ್ ಮಾಡಿದ್ದಾರೆ ಸರ್. ಅವರೆಲ್ಲ ಹ್ಯಾಬಿಚುವಲ್ ಅಫೆಂಡರ್ಸ್ ಅಥವಾ ಹೇಗೆ ಸರ್? ಫಸ್ಟ್ ಟೈಮ್ ಇಬ್ರು ಜನ ಹ್ಯಾಬಿಚುವಲ್ ಇದೆ. ಅಲ್ಲಿ ಕೂಡ ಕೇಸಸ್ ಇದೆ. ಕೆಲವು ಇಲ್ಲಿ ಹುಡುಗರು ಇದ್ದರು. ಅವ್ರಿಗೆ ಸ್ವಲ್ಪ ಕನ್ವಿನ್ಸ್ ಮಾಡಿ ಅವರಿಂದ ಆಫೆನ್ಸ್ ಮಾಡಿದ್ದಾರೆ. ಬಟ್ ದೇ ಆರ್ ಹ್ಯಾಬಿಚುವಲ್ ಆಫೆಂಡರ್ಸ್ ಕೂಡ ಇದ್ದಾರೆ. 2 ಜನ ಅಲ್ಲಿ ಕೂಡ ಸ್ವಲ್ಪ ಗ್ಯಾಂಗ್ ಮಾಡ್ಕೊಂಡು ಈ ಥರ ಮಾಡ್ತಾ ಇದ್ರು. 7 ಜನ ಬೇರೆ ಸ್ಟೇಟ್ ಅವರು, ನಮ್ಮ ಲೋಕಲ್ ಎಲ್ಲ ರಾಜಸ್ಥಾನದಿಂದ. 12 ಜನ ರೌಡೀಸ್ಗೆ ಗಡೀಪಾರ್ ಮಾಡಲಾಗಿದೆ. ಅವ್ರಿಗೆ ಬೇರೆ ಬೇರೆ ಜಿಲ್ಲೆಗೆ ನಾವು ಕಳಿಸ್ತೀವಿ. ಲಾಸ್ಟ್ ಇಯರ್ 27 ರೌಡೀಸ್ಗೆ ಗಡೀಪಾರ್ ಮಾಡಲಾಗಿತ್ತು. ಯಾರು ಗಡೀಪಾರ್ ಆದೇಶ ವೈಲೇಷನ್ ಮಾಡ್ತಾರೆ ಅವರ ಮೇಲೆ ಕೂಡ ನಾವು ಕರ್ನಾಟಕ ಪೊಲೀಸ್ ಆ್ಯಕ್ಟ್ ಪ್ರಕಾರ FIR ಕೂಡ ಲಾಂಚ್ ಮಾಡಿದ್ದೀವಿ. ಟೋಟಲ್ 14 ಜನ ಮೇಲೆ ಗಡೀಪಾರ್ ಉಲ್ಲಂಘನೆ ಮಾಡಿದ ಕಾರಣದಿಂದ ಅವ್ರ ಮೇಲೆ FIR ಆಗಿದೆ. ಈಗ ಸುಮಾರು ಜನ ಜೈಲಲ್ಲಿದ್ದಾರೆ. ಯಾರು ಗಡೀಪಾರ್ ಆದ ನಂತರ ಕೂಡ ಅವರು ಸುಧಾರಣೆ ಆಗಲ್ಲ, ಅವರ ಮೇಲೆ ನೆಕ್ಸ್ಟ್ ನಾವು ಗುಂಡ್ ಆ್ಯಕ್ಟ್ ಹಾಕ್ತಾ ಇದ್ದೀವಿ. ಮತ್ತು NDPS ಕೇಸಸ್ಸಲ್ಲಿ ಕೂಡ ನಾವು KGFಗೆ ಡ್ರಗ್ ಫ್ರೀ KGF ಮಾಡಲಿಕ್ಕೆ ನಾವು ಅಭಿಯಾನ ಮಾಡ್ತಾಯಿದ್ದೀವಿ. ಈಗ ಸುಮಾರು ಕಂಟ್ರೋಲ್ ಆಗಿದೆ. ಇನ್ನೂ ಕೆಲವು ಜನ ಯಾರು ಮಾಡ್ತಾ ಇದ್ದಾರೆ ನಾವು ಅವ್ರಿಗೆ ಇಲಾಖೆಯಿಂದ ಸ್ಟ್ರಿಕ್ಟ್ ಎಚ್ಚರಿಕೆ ಇದೆ. ನಾವು ಅವ್ರ ಮೇಲೆ ಬಾಂಡೋರ್ ಕೂಡ ಮಾಡ್ತೀವಿ. ಮುಂದೆ ಬಾಂಡ್ ಫಾರ್ ಫ್ಯೂಚರ್ ಕೂಡ ಮಾಡ್ತಾಯಿದ್ದೀವಿ. ಈಗ ಒಬ್ಬರಿಗೆ ನಾವು ಬಾಂಡ್ ಫಾರ್ ಫ್ಯೂಚರ್ ಮಾಡಿದ್ದೀವಿ. ಅವರು ಬಾಂಡ್ ಫಾರ್ ಫ್ಯೂಚರ್ಗೆ ಅವರು ಹಣ ಸರ್ಕಾರಕ್ಕೆ ಜಮಾ ಮಾಡಬೇಕಾಗುತ್ತೆ. ಅವರು ಜಮಾ ಮಾಡಿಲ್ಲ, ಅದಕ್ಕೆ ಅವರಿಗೆ ನಾವು ಜೈಲಿಗೆ ಕಳಿಸ್ತೀವಿ. ಈ ಥರ ಯಾರು ಡ್ರಗ್ ಪೆಡ್ಲಿಂಗ್ ಮಾಡ್ತಾರೆ, ನಮ್ಮ ಏರಿಯಾಗೆ ಯಾರು ಡ್ರಗ್ ಮಾರಾಟ ಮಾಡ್ತಾರೆ, ಕಂಪಲ್ಸರಿ ಅವ್ರ ಮೇಲೆ ರೌಡಿ ಶೀಟ್ ಓಪನ್ ಮಾಡಿ ಅವ್ರಿಗೆ ನಾವು ಬಾಂಡ್ ಓವರ್ ಮಾಡಿ ಮುಂದಿನ ಕ್ರಮ ತಗೋತೀವಿ. 2 PIT NDPS ಕೇಸ್ ಕೂಡ ನಾವು ರೆಡಿ ಮಾಡ್ತಾ ಇದ್ದೀವಿ. ಅಲ್ಲಿ ಏನು ಪ್ರಿವೆಂಟಿವ್ ಡಿಟೆನ್ಸ್ ಇರುತ್ತೆ. ಅಲ್ಲಿ ಯಾರು ಇಲ್ಲಿ ಡ್ರಗ್ ಮಾರಾಟ ಮಾಡ್ತಾ ಇದ್ದಾರೆ, ಮಲ್ಟಿಪಲ್ ಕೇಸಸ್ ಇದೆ. ಮಲ್ಟಿಪಲ್ ಕೇಸಲ್ಲಿ ಯಾರು ಅವರು ಆರೋಪಿ ಆಗಿದ್ದಾರೆ, ಅವರು PIT NDPS ಕಾಯ್ದೆಯಲ್ಲಿ ಅವ್ರಿಗೆ ಪ್ರಿವೆಂಟಿವ್ ಡಿಟೆನ್ಸ್ ಇರುತ್ತೆ. 1 ವರ್ಷಕ್ಕೆ ಅವರು ಜೈಲಿಗೆ ಅವ್ರಿಗೆ ಡಿಟೆನ್ ಮಾಡ್ತೀವಿ. ಮತ್ತು ನಮ್ಮ ಸರ್ಕಾರ, ಕರ್ನಾಟಕ ಸರ್ಕಾರ ಲಾಸ್ಟ್ ತಿಂಗಳು 30th ಜೂನ್ ಒಂದು ಅಭಿಯಾನ ಸ್ಟಾರ್ಟ್ ಮಾಡಿದ್ದಾರೆ. ಆ ಅಭಿಯಾನದಲ್ಲಿ 2028 ವರ್ಷ ತನಕ ಕರ್ನಾಟಕಕ್ಕೆ ಡ್ರಗ್ ಫ್ರೀ ಮಾಡಲಿಕ್ಕೆ ಒಂದು ಟಾರ್ಗೆಟ್ ಸೆಟ್ ಮಾಡಿದ್ದಾರೆ. ಅಲ್ಲಿ 2 ಕ್ಯಾಂಪೇನ್ ಸ್ಟಾರ್ಟ್ ಮಾಡಿ. ರೈಜ್ ಒಂದು ಕ್ಯಾಂಪೇನ್ ಇದೆ. ರೈಜ್ ಮೀನ್ಸ್ ಫಾರ್ ರಿಫ್ಯೂಸ್, ಮೀನ್ಸ್ ನೋ ಡ್ರಗ್, ಬೇಡ ಡ್ರಗ್ ಬೇಡ. I ಮೀನ್ಸ್ ಇನ್ಫಾರ್ಮೇಷನ್ ಆ್ಯಂಡ್ S ಸಪೋರ್ಟ್. ಯಾರು ಅಡಿಕ್ಟ್ ಆಗ್ತಾರೆ ಅವರಿಗೆ ನಾವು ಸಹಾಯ ಮಾಡಿ ಅವರಿಗೆ ನಿಮನ್ಸಲ್ಲಿ ಮತ್ತು ರಿಹ್ಯಾಬಿಲಿಟೇಷನ್ ಸೆಂಟರ್ಸಲ್ಲಿ ಇರುತ್ತೆ, ಅಲ್ಲಿ ರಿಹ್ಯಾಬಿಲಿಟೇಟ್ ಮಾಡಲಿಕ್ಕೆ ಮಾಡ್ತೀವಿ. ಫಾರ್ ಎಂಪವರ್ ಸೊಸೈಟಿ ಎಂಪವರ್ಮೆಂಟ್ನಲ್ಲಿ ಮಾಡ್ತೀವಿ. ಮತ್ತು ಒಂದು ಬೇಡ ಬ್ರೋ ಡ್ರಗ್ ಫ್ರೀ ಕರ್ನಾಟಕ ಮಾಡಿ ಒಂದು ಕ್ಯಾಂಪೇನ್ ಸ್ಟಾರ್ಟ್ ಮಾಡಿದ್ವಿ. ನಾವು KGFಲ್ಲಿ ಕೂಡ ಅದೇ ಅಂಗವಾಗಿ ನಾವು ಮುಂಚೆಯಿಂದ ಕೂಡ ಮಾಡ್ತಾಯಿದ್ದೀವಿ. ನಮ್ಮ ಸರ್ಕಾರದ ಕೂಡ ಆದೇಶ ಇದೆ. ಸೊ ಅದೇ ಮುಂದೆ ಕೂಡ ವಹಿಸ್ತೀವಿ.
ಸರ್ 17 ಜನ ಅರೆಸ್ಟ್ ಮಾಡಿದ್ದಾರೆ ಸರ್. ಅವ್ರ ಹೆಸರು ಯಾವ ಊರು ಅಂತ ಸ್ವಲ್ಪ ಹೆಸರು ನಿಮಗೆ ಲಿಸ್ಟ್ ಕೊಡ್ತೀನಿ. ಅದು ಫ್ರಂಟ್ ಮೀಡಿಯಾಗ ಆಗುತ್ತೆ, ವಿಷಲ್ ಮೀಡಿಯಾಗ ಅದು ನಮಗೆ ಸರ್ ಈಗ ನೀವು ಗೂಂಡ ಆಕ್ಟ್ ಅಲ್ಲಿ ಹಾಕಿದ್ದೀರಿ, ಕೆಲವರು DC ಆದೇಶ ಆಗಿದೆ, ಕೆಲವರು ನಿಮ್ದು ಆದೇಶ ಆಗಿದೆ. ಸರ್ ಏನ್ ಸರ್ ವ್ಯತ್ಯಾಸ? ನಾನು ಪ್ರಪೋಸಲ್ ಕಳಿಸ್ತೀನಿ, ಫೈನಲ್ ಆದೇಶ DC ಮಾಡ್ತಾರೆ. ಇದು 5 ಕೇಸಲ್ಲಿ ಈ ವರ್ಷದಲ್ಲಿ 5 ಗುಂಡಾ ಕಾಯ್ದೆ ಆಗಿದೆ, ಅದು 5 DC ಸರ್ ಆದೇಶ ಮಾಡಿದ್ದಾರೆ. ಗಡಿಪಾರ್ ನನಗೆ ಅಧಿಕಾರ ಇದೆ, ಗಡಿಪಾರ್ ನಾನೇ ಮಾಡ್ಬೋದು. ನಮ್ಮ DSP ಅವರು ಪ್ರಪೋಸಲ್ ಕಳಿಸ್ತಾರೆ, ನಾನೇ ಮಾಡಿ. ಲಾಸ್ಟ್ ಇಯರಿಂದ ಸರ್ಕಾರದಿಂದ ಎಲ್ಲ SP ಗೆ ಕೂಡ ಅಧಿಕಾರ ಕೊಟ್ಟಿದೆ ಗಡಿಪಾರ್ ಮಾಡಲಿಕ್ಕೆ ಮತ್ತು ಕಾಂಟ್ರೋಲ್ ಮಾಡಲಿಕ್ಕೆ. ಸೊ ಅದಕ್ಕಿಂತ ಭಾಳ ಸಹಾಯ ಬಂತು ನಮಗೆ. KGF ಅಲ್ಲಿ ರೌಡಿಸಮ್ ಕಂಟ್ರೋಲ್ ಮಾಡಿ, ಯಾರು ಮೇಲೆ ಮಲ್ಟಿಪಲ್ ಕೇಸಸ್ ಇದೆ ಅವರು ಸುಧಾರಣೆ ಆಗ್ತಾರೆ, ಅವರು ಕಂಪಲ್ಸರಿ ಗಡಿಪಾರ್ ಮಾಡ್ತಾರೆ. ಗಡಿಪಾರ್ ಮೀನ್ಸ್ ಇಂಗ್ಲೀಷಲ್ಲಿ ಎಕ್ಸ್ಟೆನ್ಮೆಂಟ್ ಹೇಳ್ತೀವಿ, ಮತ್ತು ದಟ್ ಮೀನ್ಸ್ ಈ ಭಾಗದಿಂದ ಹೊರಗಡೆ ಇರಬೇಕು, ನಮ್ಮ ಜಿಲ್ಲೆಗೆ ಬರಬಾರ್ದು. ನಾವು ಅವರಿಗೆ ಒಂದು ಸ್ಟೇಷನ್ ಕಲಿಸ್ತೀವಿ. ಒಂದು ಫಾರ್ ಎಕ್ಸಾಂಪಲ್ ಅವರಿಗೆ ಗುಲ್ಬರ್ಗ ಕಲಿಸ್ತೀವಿ, ಗಡಿಪಾರ್ ಮಾಡಿ ಕಲಬುರಗಿ ಸಿಟಿಯಲ್ಲಿ ಅವರು ಪೊಲೀಸ್ ಸ್ಟೇಷನ್ಗೆ ಕಲಿಸ್ತೀವಿ. ಅವರು ಅಲ್ಲೇ ಇರಬೇಕು 1 ವರ್ಷಕ್ಕೆ. 1 ವರ್ಷ ಅವರು ಇಂದ ಮುಂಚೆ ಅವರು ಆ ಜಾಗ ಬಿಟ್ಟು ಬಂದಿದ್ರೆ ಮತ್ತು ನಮಗೆ ಮಾಹಿತಿ ಬಂದಿದ್ರೆ ನಾವು ಅವ್ರ ಮೇಲೆ ಕರ್ನಾಟಕ ಪೊಲೀಸ್ ಆ್ಯಕ್ಟ್ ಸೆಕ್ಷನ್ 113 ಮತ್ತು 114 ಪ್ರಕಾರ ಅವ್ರ ಮೇಲೆ FIR ಬುಕ್ ಮಾಡ್ಬೋದು, ಅವ್ರಿಗೆ ಅರೆಸ್ಟ್ ಮಾಡಿ ಜೈಲು ಕಳಿಸ್ತೀವಿ. ಎಷ್ಟು ಜನ ಬಂದಿದ್ದಾರೆ ಸರ್? ಈ ಥರ 14 ಜನ. ಲಾಸ್ಟ್ ಇಯರ್ದು ಒಬ್ಬರು, ಈ ವರ್ಷ ನಾವು 13 ಜನ ಮೇಲೆ ಕೇಸ್ ಬುಕ್ ಮಾಡಿದ್ದೀವಿ. ಸೊ ಕೇಸ್ ಬುಕ್ ಮಾಡಿದ ನಂತರ ಅವ್ರು ಜೈಲಿಗೆ ಹೋಗ್ತಾರೆ, ಮತ್ತೆ ಬರ್ತಾರೆ. ದಟ್ ಡಸಂಟ್ ಮೀನ್ ಅವರು ವಾಪಸ್ ಫ್ರೀ ಆಗ್ತಾರೆ, ಅವ್ರಿಗೆ ಮತ್ತೆ ನಾವು ಅಲ್ಲೇ ಕಳಿಸ್ತೀವಿ. ಸ್ಟೇಷನ್ ಕಲಬುರಗಿ ಸ್ಟೇಷನ್ ಹಾಕಿದ್ದೀವಿ, ಚಿತ್ರದುರ್ಗ ಹಾಕಿದ್ದೀವಿ. ಅವ್ರು ಅಲ್ಲಿರೋ ಇಲ್ಲೇ ಬಂದ್ಬಿಟ್ಟಿರ್ತಾರಲ್ಲ ಕೆಲಸದಲ್ಲಿ, ಕೆಲಸ ಬರಬಾರ್ದು, ಅವರು ಅಲ್ಲೇ ಇರಬೇಕು. 1 ವರ್ಷ ಅವರು ಅಲ್ಲೇ ಇರಬೇಕು, ಆ ಜಾಗದಿಂದ ಹೊರಗಡೆ ನಮ್ಮ ಲಿಮಿಟಲ್ಲಿ ಅವರು ಕಾಣಬಾರ್ದು. ದಟ್ ಈಸ್ ಪ್ರಿವೆಂಟಿವ್ ಆ್ಯಕ್ಷನ್, ಸೊ ದಟ್ ಇಲ್ಲಿ ಯಾವುದೇ ಲಾ ಆ್ಯಂಡ್ ಆರ್ಡರ್ ಸಿಚುವೇಶನ್ ಮತ್ತು ನಮ್ಮ ಶಾಂತಿ ಉಲ್ಲಂಘನೆ ಮಾಡಬಾರ್ದು. ಅದಕ್ಕೆ ನಾವು ಕ್ರಮ ತಗೊಳ್ತಾ ಇದ್ದೀವಿ. ಗಡಿಪಾರ್ ಮೀನ್ಸ್ ನಮ್ಮ ಏರಿಯಾ ಗಡಿಯಿಂದ ಹೊರಗಡೆ ಅವ್ರಿಗೆ ಕಲಿಸ್ಬೇಕು. ಅಂದರೆ ಅವ್ರ ಮೇಲೆ FIR ಆಗುತ್ತೆ ಮತ್ತು ಜೈಲಿಗೆ ಹೋಗ್ತಾರೆ. ಅವರು ಹೋಗಿ ನಮಗೆ ಸ್ಟೇಷನಿಂದ ಮಾಹಿತಿ ಬರ್ತದೆ, ಯಾವಾಗ ಅವರು ಅಲ್ಲಿ ಎಲ್ಲಿ ನಾವು ಗಡಿಪಾರ್ ಮಾಡಿದ್ವಿ ಆ ಜಾಗಕ್ಕೆ ಇಲ್ಲಿಲ್ಲ, ಅವ್ರು ನಮಗೆ ಮಾಹಿತಿ ಕೊಡ್ತಾರೆ. ತಕ್ಷಣ ನಾವು ಅವ್ರ ಮೇಲೆ ಅದೇ ಹೇಳಿದೆ 14 ಜನ, ಈ ವರ್ಷ 13 ಜನ ಬಂದಿದ್ದಾರೆ. ಲಾಸ್ಟ್ ಇಯರ್ ಕೂಡ ಕೆಲವತ್ತು, ಲಾಸ್ಟ್ ಇಯರ್ ಒಂದು ಕೇಸ್ ಆಗಿದೆ, ಬಾಕಿ ಎಲ್ಲ ಕೇಸ್ ಈ ವರ್ಷ ಆಯಿತು. ಲಾಸ್ಟ್ ಇಯರ್ ಆಯಿತು, ಬಟ್ ಉಲ್ಲಂಘನೆ ಅವರು ಈ ವರ್ಷ ಮಾಡಿದ್ದಾರೆ. ಸೊ ಕೆಲವು ನಮಗೆ ಇಲ್ಲಿ ಸಿಗ್ಬಿಡ್ತಾರೆ, ಅವ್ರನ್ನ ಡೈರೆಕ್ಟ್ಲಿ ನಾವು FIR ಬುಕ್ ಮಾಡ್ತೀವಿ. ಕೆಲವು ಅಲ್ಲಿ ಉಲ್ಲಂಘನೆ ಮಾಡ್ತಾರೆ, ನಮ್ಗೆ ಮಾಹಿತಿಗಳು ನಾವು ಅವ್ರಿಗೆ ಹುಡುಕ್ತೀವಿ. ಅವರು ನಮಗೆ ಸಿಕ್ಕಿದ್ರೆ ತಕ್ಷಣ ಅವ್ರ ಮೇಲೆ ನಾವು FIR ಬುಕ್ ಲೋಕಲ್ ಪೊಲೀಸ್ ಸ್ಟೇಷನ್ ಸೈನ್ ಆಗಬೇಕು ಸರ್. ಈಗ ನಾವು ಹೇಗೆ ಗಡಿಪಾರಿ ಮಾಡಿ ಬೇರೆ ಕಡೆ ಕಳಿಸ್ತೀವಿ, ಆ ಥರ ಅಲ್ಲಿ ಗಡಿಪಾರಿ ಆದವರು ಇಲ್ಲಿ ಕೂಡ ಬಂದಿದ್ದಾರೆ. ಇದು 3-4 ಜನ ಇಲ್ಲಿ ಕೂಡ ಬಂದಿದ್ರು. ನಾರ್ಮಲಿ ಬೆಂಗಳೂರಿಂದ ಕೆಲವು ಜನ ಬಂದಿದ್ದಾರೆ, ಬೆಂಗಳೂರು ಸಿಟಿ ಪೊಲೀಸಿಂದ 3 ಜನಕ್ಕೆ ಕಲಿಸಿದ್ದಾರೆ. ಬಾಕಿ ಕಾರವಾರಿಂದ ಒಬ್ರಿಗೆ ಇಲ್ಲಿ ಕಲಿಸಿದ್ದಾರೆ. ದೂರ ನಾವು ಕಲಿಸಲಿಕ್ಕೆ ಪ್ರಯತ್ನ ಮಾಡ್ತೀವಿ, ಸೊ ದಟ್ ಅವರು ಸ್ವಲ್ಪ ಇದು ಡಿಸ್ಟರ್ಬ್ ಮಾಡಬಾರ್ದು. ಸೊ ಅವರು ಲೋಕಲ್ ಪೊಲೀಸ್ ಸ್ಟೇಷನ್ ಮಾಹಿತಿ, ಲೋಕಲ್ ಪೊಲೀಸ್ ಸ್ಟೇಷನ್ ಆ್ಯಕ್ಚುಲಿ ನಾವು ಇನಿಷಿಯೇಟಿವ್ ತಗೊಂಡು ಸ್ವಲ್ಪ ಲೋಕಲ್ ಪೊಲೀಸ್ ಸ್ಟೇಷನ್ ಜೊತೆ ಕೋಆರ್ಡಿನೇಟ್ ಮಾಡಬೇಕಾಗತ್ತೆ. ಅವರು ರೆಗ್ಯುಲರ್ಲಿ ಅಲ್ಲಿ ಆ ಜಾಗದಲ್ಲಿ ಇದ್ದಾರೆ ಅಥವಾ ಇಲ್ಲ. ಸೊ ನಾವು ರೆಗ್ಯುಲರ್ಲಿ ಆಲ್ಮೋಸ್ಟ್ ಎವ್ರಿ ವೀಕ್ ನಾವು ರಿಪೋರ್ಟ್ ತಗೊಳ್ತೀವಿ ಅವರಿಂದ, ಅವರು ಆ ಜಾಗದಲ್ಲಿ ಇದ್ದಾರೆ ಅಥವಾ ಇಲ್ಲ. ಮತ್ತು ಯಾವಾಗ ನಾವು ಅವರಿಗೆ ಅಲ್ಲಿ ಬಿಟ್ಟು ಬರ್ತೀವಿ, ಅಲ್ಲಿ ಲೋಕಲ್ SP ಕೂಡ ನಾವು ಮಾತಾಡ್ತೀವಿ. ಅವರು ಯಾವಾಗ ಜಾಗ ಅವರಿಂದ ಅವರು ಕಾಣಲ್ಲ, ಅವ್ರಿಗೆ ತಕ್ಷಣ ನಮಗೆ ಮಾಹಿತಿ ಕೊಡೋದು. ಗೂಂಡಾ ಆ್ಯಕ್ಟಲ್ಲಿ ಎಷ್ಟು ಜನ ನಮ್ಮಲ್ಲಿ ಗುಂಡಾಗಿ 5 ಜನ ಆಗಿದೆ ಈ ವರ್ಷ. ಲಾಸ್ಟ್ ಇಯರ್ 4 ಜನ ಮೇಲೆ ಗುಂಡಾಗಿ ಆಗಿತ್ತು. ಈ ವರ್ಷ 5 ಜನ ಅದು ಮೇಲೆ ಗುಂಡಾಕ್ಟ್ ಆಗಿದೆ. ಲಾಸ್ಟ್ ಇಯರ್ 4 ಜನ ಮೇಲೆ ಆಗಿದೆ. ಮೊದಲೆಲ್ಲೂ ಶೂಟರ್ ಸೈಟ್ ಆರ್ಡರ್ ಸರ್ ಗೂಂಡಾ ಆ್ಯಕ್ಟ್ ಅಂದರೆ ವಿ ಹ್ಯಾವ್ ಸೀನ್, ಬಟ್ ಈಗ ಇಲ್ಲ, ಅದು ಈಗಲೂ ಕಾನೂನು ಇದೆಯಾ? ಈ ಥರ ಏನು ಕಾನೂನು ಇಲ್ಲ. ಇದು ಯಾವುದೇ ಈ ಥರ ಯಾವುದೇ ಕಾನೂನು ಇರಲ್ಲ. ನಾನು ಕಾನೂನು ಬಾಹಿರಾಗಿ ಕೆಲಸ ಮಾಡಲಿಕ್ಕೆ ಆಗಲ್ಲ. ಯಾರು ಮುಂಚೆ ಯಾವುದೇ ಔಟ್ ಆಫ್ ಕಂಟ್ರೋಲ್ ಆಗಿದ್ದಾರೆ, ಅದು ಯಾವುದೇ ಪೊಲೀಸಲ್ಲಿ ಎನ್ಕೌಂಟರಲ್ಲಿ ಆಗಿದ್ರೆ, ಅವರೇ ಪೊಲೀಸ್ ಮೇಲೆ ಹಲ್ಲೆ ಮಾಡಿದರೆ, ಅಥವಾ ಯಾರು ಪಬ್ಲಿಕ್ ಮೇಲೆ ಹಲ್ಲೆ ಮಾಡಲಿಕ್ಕೆ ಹೋಗ್ತಾರೆ, ಆ ಟೈಮಲ್ಲಿ ನಾವು ಏನಾದರೂ ಪ್ರಿವೆಂಟಿವ್ ಕೋರ್ಸ್ ಯೂಸ್ ಮಾಡ್ಬೋದು. ಗಡಿಪಾರ್ ಮಾಡ್ತೀರಾ, ಅವ್ರು ಅಲ್ಲಿಂದ ಇಲ್ಲಿ ಬರ್ತಾರೆ, FIR ಆಗ್ತೀರಾ, ಜೈಲು ಕಳಿಸ್ತೀರಾ, ಮತ್ತೆ ಒಂದೇ ವಾರದಲ್ಲಿ ಬೈಲ್ ತಗೊಂಡು ಆಚೆ ಬರ್ತಾರೆ. ನಾವು ಮತ್ತೆ ಕಲಿಸ್ತೀವಿ ಅವ್ರಿಗೆ. ಮತ್ತೆ ಅದಕ್ಕೆನ ಯಾರು ವಾಲೇಷನ್ ಅವ್ರ ಮೇಲೆ ತಕ್ಷಣ ನೆಕ್ಸ್ಟ್ ಗುಂಡಾಕ್ ರೆಡಿ ಇರುತ್ತೆ. ಯಾರು ಗಡಿಪಾರ್ ವಾಲೇಷನ್ ಮಾಡ್ತಾರೆ, ಜೈಲಿಗೆ ಹೋಗ್ತಾರೆ, ಮತ್ತೆ ಬಂದರೆ ಅವರ ಮೇಲೆ ನಾವು ನೆಕ್ಸ್ಟ್ ಗುಂಡಾಕ್ ಹಾಕ್ತೀವಿ. ನೋಡ್ತೀವಿ ಅವ್ರದ್ದು ಏನು ಸೊಸೈಟಿಯಲ್ಲಿ ಎಷ್ಟು ಥ್ರೆಟ್ ಇದೆ ಅವರಿಂದ.
ಆ ಪ್ರಕಾರ ನಾವು ಪ್ರಪೋಸಲ್ ರೆಡಿ ಮಾಡ್ತೀವಿ. ಸರ್ ಇವಾಗ ಗುಡ್ ಆ್ಯಕ್ಟಲ್ಲಿ ನೀವು ಗಡಿಪಾರು ಮಾಡ್ತೀರಾ ಒನ್ ಇಯರ್ಗೆ ಅವ್ರಿಗೆ ಬಾಲಕ್ಕೆ ಅಲ್ಲಿಗೆ ಏನು ವ್ಯವಸ್ಥೆ ಮಾಡ್ತೀರಿ? ಅಲ್ಲಿ ಕೆಲಸ ಸಿಗಲಿಕ್ಕೆ ಅಲ್ಲಿ ಅವ್ರಿಗೆ ಸ್ಟೇ ಮಾಡೋಕ್ಕೆ ಅವ್ರಿಗೆ ಏನು ಅಲ್ಲಿ ವ್ಯವಸ್ಥೆ? ಅವರು ಅಲ್ಲಿ ಮಾಡಬೇಕು. ಗಡಿಪಾರಿ ಯಾರ್ದು ಆಗುತ್ತೆ, ಆ ಜಾಗೆಯಲ್ಲಿ ಅವರು ಬದುಕಬೇಕು, ಅಲ್ಲಿ ಕೆಲಸ ಮಾಡಬೇಕು, ಇಲ್ಲಿ ಬರಬಾರ್ದು. ಇಲ್ಲಿ ಬಂದರೆ ಅವರು ಯಾವುದೇ ಗುಂಪು ಮಾಡಿ ಮತ್ತೆ ಗಲಾಟೆ ಮಾಡ್ತಾರೆ, ಪಬ್ಲಿಕ್ಗೆ ತೊಂದರೆ ಕೊಡ್ತಾರೆ. ಸೊ ಅದೇ ಕಾರಣದಿಂದ ನಾವು ಅವರಿಗೆ ಗಡಿಪಾರು ಮಾಡಿದ್ದೀವಿ. ಬಿಕಾಸ್ ಕೆಲವು ಇವರು ಗುಂಪು ಮಾಡಿ ಗುಂಪಲ್ಲಿ ಗಲಾಟೆ ಮಾಡ್ತಾರೆ, ರೌಡಿಸಮ್ ಮಾಡ್ತಾರೆ. ಅದು ಈ ಏರಿಯಾಲಿ ಇರಬಾರ್ದು. ಈ ಏರಿಯಾ ನಮ್ಮ KGF ಏರಿಯಾ ಶಾಂತಿಯುತವಾಗಿ ಇರಬೇಕು. ಅದಕ್ಕೆ KGF ಜಿಲ್ಲಾ ಪೊಲೀಸ್ ರಾಬರ್ಟ್ಸನ್ಪೇಟ್ ಪೊಲೀಸ್ ಸ್ಟೇಷನಲ್ಲಿ 2023ಇಂದ 26 ಕೆಲವು ಪೆಂಡಿಂಗ್ ಪ್ರಾಪರ್ಟಿ ಕೇಸ್ ಇತ್ತು. ಆ ಕೇಸಸ್ 5 ಕೇಸಸ್ ನಮ್ಮ ತಂಡ ಪತ್ತೆ ಮಾಡಿದ್ದಾರೆ. 2023 ಒಂದು HBT ಕೇಸ್ ಇತ್ತು, ಅಲ್ಲಿ 16 ಗ್ರಾಮ್ ಚಿನ್ನ ರಿಕವರಿ ಮಾಡಿದ್ದಾರೆ, ಮತ್ತು ಆರೋಪಿ ಕೂಡ ಪತ್ತೆ ಆಗಿತ್ತು. 2025 2 ಕೇಸ್ 122/2025 ಮತ್ತು 94/2025 ಆ ಕೇಸ್ 2 HBT ಕೇಸ್ ಇತ್ತು. ಅಲ್ಲಿ 454 ಗ್ರಾಮ್ ಚಿನ್ನ ವಶಕ್ಕೆ ಪಡೆದಿದ್ದಾರೆ. ಮತ್ತು ಈ ವರ್ಷ 2026 2 ಕೇಸ್ 45/2026 ಮತ್ತು 102/2026 ಅಲ್ಲಿ ಕೂಡ 92 ಗ್ರಾಮ್ ಗೋಲ್ಡ್ ಮತ್ತು 400 ಗ್ರಾಮ್ ಸಿಲ್ವರ್ ಅದು ರಿಕವರಿ ಮಾಡಿದ್ದಾರೆ. ಟೋಟಲ್ 562 ಗ್ರಾಮ್ ಚಿನ್ನ, ಅದು ವ್ಯಾಲ್ಯೂ 78,68,000 ಬರುತ್ತೆ. ಅದೆಲ್ಲ ರಾಬರ್ಟ್ಸನ್ಪೇಟ್ ಪೊಲೀಸ್ ಸ್ಟೇಷನ್ ಲಿಮಿಟಲ್ಲಿ ನಮ್ಮ DSP ಮಾರ್ಗದರ್ಶನದಲ್ಲಿ, ಲಕ್ಷ್ಮೀ ಮಾರ್ಗದರ್ಶನದಲ್ಲಿ ಇನ್ಸ್ಪೆಕ್ಟರ್ ಅರುಣ್ ಕುಮಾರ್ ಮತ್ತು ಮುಂಚೆ ನವೀನ್ ಅವರು ಕೂಡ ಇದ್ದರು, ಸಬ್ ಇನ್ಸ್ಪೆಕ್ಟರ್ ಮಹೇಶ್ ಮಾಡಿ ಮತ್ತು ತಂಡ ಅದು ಚೆನ್ನಾಗಿ ಕೆಲಸ ಮಾಡಿ ಟೋಟಲ್ 17 ಆರೋಪಿಗೆ ಅರೆಸ್ಟ್ ಮಾಡಿದ್ದಾರೆ, ಅವರಿಗೆ ಜೈಲಿಗೆ ಕಳಿಸಿದ್ದಾರೆ. ಇದೆಲ್ಲ ರಿಕವರಿ ಮಾಡಿದ್ದಾರೆ. ಭಾಳ ಅದು ಪ್ರಶಂಸನೀಯ ಕೆಲಸ ಮಾಡಿದ್ದಾರೆ. ಇದು ಕೆಲವು ಹ್ಯಾಬಿಚುವಲ್ ಅಫೆಂಡರ್ಸ್ ಇದ್ದರು ಇಲ್ಲಿ. ಆ ಹ್ಯಾಬಿಚುವಲ್ ಅಫೆಂಡರ್ಸ್ ಮೇಲೆ ನಾವು ರೌಂಡ್ ಓವರ್ ಮಾಡಿ ಒಬ್ಬರಿಗೆ ಗುಂಡಾ ಆ್ಯಕ್ಟ್ ಕಾಯ್ದೆಯಲ್ಲಿ ಕೂಡ ಕ್ರಮ ತಗೊಂಡಿದ್ದೀವಿ. ಅವರಿಗೆ ಅವ್ರ ಮೇಲೆ 31 ಕೇಸ್ ಇತ್ತು. ಕೆಲವು ಅಟೆಂಪ್ಟ್ ಮರ್ಡರ್ ಕೇಸ್ ಮತ್ತು ಕಳ್ತನ ಕೇಸ್ ಕೂಡ ಸುಮಾರು ಇತ್ತು. 10 ಕೇಸಲ್ಲಿ ಕನ್ವಿಕ್ಷನ್ ಕೂಡ ಆಗಿತ್ತು. ಇವರು ಹ್ಯಾಬಿಚುವಲಿ ಪದೇ ಮಾಡ್ತಾಯಿದ್ರು. ಅವರಿಗೆ ಕೂಡ ಅರೆಸ್ಟ್ ಗುಂಡಾ ಆ್ಯಕ್ಟ್ ಹಾಕಿದ್ದೀವಿ. ಈಗ ಮುಂದೆ ದಿನದಲ್ಲಿ ಕೂಡ ಇದು ಯಾರು ಕಳ್ತನ ಮಾಡ್ತಾರೆ, ಕಳ್ತನ ಕೇಸಲ್ಲಿ ಇನ್ವಾಲ್ವ್ ಆಗ್ತಾರೆ, ಅವ್ರ ಮೇಲೆ ನಾವು ಪ್ರಿವೆಂಟಿವ್ ಆ್ಯಕ್ಷನ್ ಕೂಡ ತಗೊಳ್ತೀವಿ. ಮತ್ತು ಅವರು ಸುಧಾರಣೆ ಆಗಲ್ಲ, ದೆನ್ ಅವ್ರ ಮೇಲೆ ಗುಂಡಾ ಆ್ಯಕ್ಟ್ ಕಾಯ್ದೆ ಕೂಡ ಇಷ್ಟ